ಒಮ್ಮೆಲೆ ಹೆದರಿದವರು ನಾವು ಹೌದು ಹೌದು ನಮಗೆ ಆಪತ್ತು ಬಂತೋ ಹೇಗೋ ಎನ್ನುವುದನ್ನು ನನ್ನೊಳಗೆ ನಾ ತರ್ಕ ಮಾಡಿ ಋಷ್ಯಮುಖ ಪರ್ವತವನ್ನು ಬಿಟ್ಟು ಓಡಿದೆ. ಹಾವು ಕಂಡವರೊಬ್ಬ ಹಗ್ಗವನ್ನು ಕಂಡು ಹೇಳುತ್ತಾನೆ, ಖಂಡಿತವಾಗಿ ಹೌದು. ನನಗಾದ ಹಾಗೆ ಋಷ್ಯಮುಖ ಪರ್ವತವನ್ನು ಬಿಟ್ಟು ಓಡಿ ಮಲಯ ಪರ್ವತವನ್ನು ಸೇರಿದೆ. ಸರಿ, ಮಲಯ ಪರ್ವತದಲ್ಲಿಯೂ ಕುಳಿತು ನಾನು ಯೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ನಮಗೆ ನಾನು ಬಿಟ್ಟರೆ ಉಳಿದವರು 4 ಮಂದಿ, ಒಟ್ಟು ನಾವು 5 ಮಂದಿ ಇದ್ದವರು. ನಮ್ಮೊಳಗೆ ತರ್ಕ ಮಾಡುತ್ತಾ ಭಯಕ್ಕೆ ಒಳಗಾದಾಗ ಬುದ್ಧಿವಂತನಾದ ಹನುಮಂತ ನಮ್ಮನ್ನು ಎಚ್ಚರಿಸಿದ. ಭಯಪಡಬೇಕಾದ ಅಗತ್ಯ ಇಲ್ಲ, ನಮಗೆ ಭಯ ಹುಟ್ಟಿಸುವವರು ಇಲ್ಲಿಗೆ ಯಾವ ಕಾರಣಕ್ಕೂ ಬರುವುದಿಲ್ಲ ಎನ್ನುವ ಹಾಗೆ. ಆದರೂ ಮನಸ್ಸಿನಲ್ಲಿ ಕಳವಳ ಅತಿಯಾಯಿತು. ಆಗ ಹನುಮಂತರಲ್ಲಿ ನಾನೇ ಹೇಳಿದೆ, ಚಾಣಾಕ್ಷಮ ತಿಂಪುಳ್ಳ ನೀನು ಬೇಕಾದ ಹಾಗೆ ಹಿಗ್ಗುವುದಕ್ಕೂ ಕುಗ್ಗುವುದಕ್ಕೂ ತಿಳಿದ ನೀನು, ಅಷ್ಟ ಸಿದ್ಧಿಗಳನ್ನು ಕರಗತ ಮಾಡಿಕೊಂಡ ನೀನು, ಬಂದವರು ನಮಗೆ ಹಿತವಂತರು ಅಲ್ಲ ಹಿತವನ್ನ ಉಂಟು ಮಾಡುವರು, ಮಿತ್ರರಾಗುವರು ಅದಲ್ಲ ಶತ್ರುವಾಗಿ ಬಂದವರು ಎನ್ನುವುದು ನನಗೆ ಗೊತ್ತಾಗಬೇಕು ಹನುಮಂತ. ಹಾಗಾಗಿ ನೀನು ಇಲ್ಲಿಂದ ಪಂಪಾ ಸರೋವರ ಸಮೀಪ ಹೋಗು ಎನ್ನುವಾಗಿ ಹೇಳಿದೆ. ಬರುವಾಗ ನಿಮ್ಮ ಮುಂದೆ ಬಾಲ ಬ್ರಹ್ಮಚಾರಿಯಾಗಿ ಬಂದವ ನಾನೇ ಒಂದು ಮಾತನ್ನು ಹೇಳಿ ಕಳುಹಿದ್ದೇನೆ. ಅವರಲ್ಲಿ ನೀನು ಮಾತನಾಡುವಾಗ ಮಲಯ ಪರ್ವತದಲ್ಲಿ ಕುಳಿತ ನನ್ನಷ್ಟು ಮುಖ